ರೀಸೆಂಟಾಗಿ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಏನಂತಂದರೆ ಇಬ್ಬರು ಫ್ರೆಂಡ್ಸು ಇವರು ಬಿ ಟೆಕ್ ಸ್ಟೂಡೆಂಟ್ಸ್ ಏನು ಮಾಡಿದಾನಂತಂದರೆ ಒಬ್ಬ ಫ್ರೆಂಡು ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ, ಯಾವ್ದಾರ ಟ್ರಾನ್ಸಾಕ್ಷನ್ ಮಾಡ್ಬೇಕಂತಂದರೆ ನಿನ್ನ ಹತ್ರ 2 ಇದಾವಲ್ಲ, ಒಂದು ಕೊಡು ಅಂತಂದೇಳಿ ಕೇಳಿದಾನ. ಸೊ ಇವನು ಕೂಡ ಹ್ಞೂ ಅಂತಂದೇಳಿ ಬ್ಯಾಂಕ್ ಡೀಟೇಲ್ಸು, ನೆಟ್ ಬ್ಯಾಂಕಿಂಗ್ ಡೀಟೇಲ್ಸು ಎಲ್ಲ ಕೊಟ್ಟಿದ್ದಾನ. ಅಷ್ಟಲ್ಲದೆ ಮತ್ತೆ ಆ ಬ್ಯಾಂಕಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾನ. ನವಂಬರ್ 2025 ಕೊಟ್ಟಿದ್ದಾನೆ ಇವನು. ಸೊ ಇವಾಗ ಪ್ರೆಸೆಂಟು ಯಾರು ಪಾಸ್ಬುಕ್ ಎಲ್ಲ ಕೊಟ್ಟಿದ್ನಲ್ಲ ಅವ್ರ ಮನೆಗೆ ಪೊಲೀಸರು ಬಂದಿದ್ದಾರೆ. ರೀಸನ್ ಏನಂತಂದರೆ ಆ ಅಕೌಂಟಲ್ಲಿ 7 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗೈತಿ. ಸೊ ಅದು ಯಾವ ಥರ ಟ್ರಾನ್ಸಾಕ್ಷನ್ ಆಗೈತೆ ಅಂತಂದರೆ ಈ ಸೈಬರ್ ಕ್ರೈಮ್ ಕಡೆಯಿಂದ ಆಗೈತೆ ಅದು. ಈ ಸೈಬರ್ ಕ್ರೈಮ್ ಅಂತಂದರೆ ನಿಮಗೆ ಯಾವುದಾದ್ರೂ ಲಿಂಕ್ ಟಚ್ ಮಾಡಿದಾಗ ಇಲ್ಲ ಬಾರ್ಕೋಡ್ ಸ್ಕ್ಯಾನ್ ಮಾಡಿದಾಗ OTP ಹೇಳಿದಾಗ ನಿಮ್ಮ ಅಕೌಂಟಿಂದ ಅಮೌಂಟ್ ಹೋಗ್ತೈತಲ್ಲ, ಆ ಥರದ ಅಮೌಂಟ್ನ ಒಂದು ಕಡೆಗೆ ಹಾಕಿ ಅಲ್ಲಿಂದ ಮತ್ತೆ ಬೇರೆ ಥರ ಸಗ್ರಿಗೇಟ್ ಮಾಡ್ತಾರೆ ಅದನ್ನು. ಆ ಥರ ಬಂದಿರುವಂಥ ಅಮೌಂಟ್ ಇದು. ಹಾಗಾಗಿ ಕ್ರೈಮಲ್ಲಿ ಆ ಹುಡುಗ ಸಿಗಾಕೊಂಡಿದ್ದಾನೆ ಇವಾಗ, ಯಾರು ಪಾಸ್ಬುಕ್ ಕೊಟ್ಟಿದ್ರಲ್ಲ ಅವನು. ಸೊ ಹುಷಾರಾಗಿ ನೋಡ್ಕೊರೆ, ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗ್ಬೇಡ್ರಿ ಯಾರನ್ನ. ಅಕೌಂಟ್ ಅಂತಂದರೆ ಪಾಸ್ಬುಕ್ ಅಂತಲೇ ಅಂತ ಅಲ್ಲ, ನಿಮ್ಮ ಹೆಸ್ರ ಮೇಲೆ ಇರುವಂಥ ಯಾವುದೇ ಸೋಷಿಯಲ್ ಮೀಡಿಯಾದ ಅಕೌಂಟ್ ಇರ್ಬೋದು, ಯಾವುದೇ ಇರ್ಬೋದು. ಲೋನ್ ಕೂಡ ಅಷ್ಟೇ, ಬೇರೆಯವ್ರಿಗೆ ಇದು ಕೊಡೋಕೆ ಹೋಗ್ಬೇಡ್ರಿ. ಬಾಯ್.